ನಮಸ್ತೆ ವೀಕ್ಷಕರೇ. ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ, ಜಗಳ ಆಗ್ತಾ ಇದೆ ಅಂತ ದುಡ್ದಂಥ ಹಣ ಉಳಿತಾಯ ಆಗ್ತಾ ಇಲ್ಲ. ಆಮೇಲೆ ಆರೋಗ್ಯ ಸಮಸ್ಯೆಗಳು, ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಚೆನ್ನಾಗಿರಲ್ಲ. ಆಮೇಲೆ ಮನೆಯಲ್ಲಿ ಜಗಳ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀರಿ, ಎಲ್ಲ ಫೇಲ್ಯೂರ್ ಆಗ್ತಾ ಇದೆ. ಸಾಲಗಳು ಜಾಸ್ತಿ ಆಗ್ತಾ ಇದೆ. ಅಥವಾ ಮತ್ತೆ ಹೊರಗಡೆ ಒಂದು ಏನೋ ಕೆಲಸ ಮಾಡಬೇಕು ಅಂತಿರ್ತೀರಿ, ಎಲ್ಲ ಫೇಲ್ಯೂರ್ ಆಗ್ತಾ ಇದೆ. ಅಂದ್ಕೊಂಡಿರೋ ಕಾರ್ಯ ನಿಮಗೆ ಕೈಗೆ ಬರ್ತಾ ಇಲ್ಲ. ಮತ್ತು ಇನ್ನೊಂದು ಯಾವುದಾದ್ರೂ ಬಿಸ್ನೆಸ್ ಅಂಗಡಿ ಮಾಡ್ತಾ ಇರ್ತೀರಿ, ಒಂದು ರೂಪಾಯಿ ವ್ಯಾಪಾರ ಆಗ್ತಾ ಇರಲಿಲ್ಲ. ಕೆಟ್ಟ ದೃಷ್ಟಿಗಳು ಬಿದ್ದಿರ್ತವೆ ಅಂತ ಟೆನ್ಷನಲ್ಲಿ ಇರ್ತೀರಿ. ನೀವೊಂದು ಸಣ್ಣ ಕೆಲಸವನ್ನು ನಿಮ್ಮ ಮನೆಯಲ್ಲಾದರೂ ಮಾಡ್ಬೋದು, ನಿಮ್ಮ ಅಂಗಡಿ ವ್ಯಾಪಾರ ಎಲ್ಲಿ ಬಿಸ್ನೆಸ್ ಮಾಡ್ತೀರಿ ಅಲ್ಲಿ ಕೂಡ ಮಾಡ್ಬೋದು. ಏನು ಮಾಡಬೇಕು? ನಿಮ್ಮ ಕೈಯಲ್ಲಿ ಕಾಸು ಓಡಾಡಬೇಕು ಅಂದರೆ ನಿಮ್ಮ ಮನೆ ದೇವರ ಒಂದು ಫೋಟೋವನ್ನು ತೊಗೊಂಬರಬೇಕು. ಅದರ ಮುಂದೆ ವೀಕ್ಷಕರೇ, ನೀವು ಮನೆಯಲ್ಲಾದರೂ ಮಾಡ್ಬೋದು, ಅಂಗಡಿಲಾದರೂ ಮಾಡ್ಬೋದು. ಫೋಟೋ ತೊಗೊಂಬನ್ನಿ. ಆ ಫೋಟೋ ಮುಂದೆ ಸ್ವಲ್ಪ ಅಕ್ಷತೆ, 3 ಬೆಟ್ಟದ ಅಡಿಕೆ ತೊಗೋಬೇಕು, ಒಂದೊಂದು ಕಾಯಿನನ್ನು ತೊಗೋಬೇಕು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ತೊಗೊಂಡು ಆ ಫೋಟೋ ಮುಂದೆ ಸ್ವಲ್ಪ ಅಕ್ಷತೆ ಹಾಕಿ 3 ಸಲ ಹಾಕಿ ಒಂದು ಕಾಯಿನನ್ನು ಇಟ್ಟು 3 ಕಾಯಿನ್ ಇಟ್ಟು ಅದರ ಮೇಲೆ ಬೆಟ್ಟಡಿಕೆ ಇಡಬೇಕು. ಬೆಟ್ಟಡಿಕೆ ಇಟ್ಟು ವೀಕ್ಷಕರಿಗೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ನೆನೆಸ್ಕೊಂಡು ಆ ಬೆಟ್ಟಡಿಕೆ ಮೇಲೆ ಕುಂಕುಮವನ್ನು ಹಚ್ಚಬೇಕು. ಹಚ್ಚಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗಲಿ, ಜಗಳ ಆಗಲಿ ಅಥವಾ ಯಾರಾದರೂ ಮಾಡಿಸಿದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಕೈಯಲ್ಲಿ ಕಾಸು ಓಡಾಡುತ್ತೆ, ನಿಮ್ಮ ಸಾಲ ಎಲ್ಲ ತೀರೋಗುತ್ತೆ. ಮಾಡಿ. ನಮಸ್ಕಾರ.